ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹರೀಚಿ ಮಾಡ್ತಾ ಇದ್ರು. ಮೊದಲು ಸಿಂಗಲ್ ರೋಡ್ ಇತ್ತು. ಈ ರೋಡ್ ಬರೀ 5 ಮೀಟರ್ಸ್ ಅಷ್ಟೇ ಇತ್ತು. ಇದನ್ನ ಇನ್ ಸ್ವಲ್ಪ ವೈಡನ್ ಮಾಡಬೇಕು ಅಂದಾಗ 7 ಮೀಟರ್ಸ್ ರೋಡ್ ಇದಾಗುತ್ತೆ. ಡಬಲ್ ರೋಡ್ ತರ ರೋಡ್ ಆಗುತ್ತೆ. ಇದು 2.8 ಕಿಲೋಮೀಟರ್ಸ್, ಹತ್ತತ್ರ 3 ಕಿಲೋಮೀಟರ್ಸ್. 4 ಕೋಟಿ ಕಾಸ್ಟ್ ಅಲ್ಲಿ, 4 ಕೋಟಿ ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರುವಂತದ್ದು. ಅವರು 1 ತಿಂಗಳೊಳಗಡೆ ಈ ಕೆಲಸ ಮಾಡ್ತೀವಿ ಅಂತ ಬಂದಿದ್ದಾರೆ. ಒಂದೇ कन्याकुमारी आनंद कपूर नीराज इंद्रारमण गोविंद आबद्मानव गोविंद रक्षक गोविंद विजयरंग स्वामी बालाजी गोविंद गोविंद ओम श्री शैरावतम देवक्तादिमानमेतिन प्रणम धीर्मयामात ಇಲ್ಲ ಮಣ್ಣಿಗೆ ಅಲ್ಲಣ ಇಲ್ಲ ಹಾಕನಾ वनमालेकरे संगे चंके चक्रे चंद्रे नारायण ಬೇಡ ಬೇಡ आरोग्य श्री महालक्ष्मी कृपा कटाक्ष बल सिद्धिरस्तु ಇಲ್ಲಿಂದ ಜಯಮಂಗಲ ಕ್ರಾಸಿಂದ ಚಿಕ್ಕರಾಪುರ ಮುರಾರ್ಜಿ ದೇಸಾಯಿ ಸ್ಕೂಲ್ವರೆಗೂ ಬರ್ತಾರೆ. ಸ್ವಲ್ಪ ಜ್ವರ ಮಾತಾಡಿ. ಟೋಟಲು 2.81 ಕಿಲೋಮೀಟರ್ ಕವರ್ ಆಗುತ್ತೆ. ಅದರಲ್ಲಿ 200 ಮೀಟರ್ಸು ಕಾಂಕ್ರೀಟ್ ಇರುತ್ತೆ. M40 ಕಾಂಕ್ರೀಟು. ಇಲ್ಲಿ ಟೀಗೋಲಿಯಲ್ಲಿ ಹತ್ರ 200 ಮೀಟರ್ಸ್ ಕಾಂಕ್ರೀಟ್ ಆಗ್ತದೆ. ರೋಡ್ ಇವಾಗಿರೋದು ಎಕ್ಸಿಸ್ಟಿಂಗ್ ಇಂಟರ್ಮೀಡಿಯೇಟ್ ರೋಡು 5.5 ಮೀಟರ್ಸ್ ಇದೆ. ಇದೊಂದು 7 ಮೀಟರ್ ಮಾಡ್ತೇವೆ, ಅಗಲ ಮಾಡ್ತೇವೆ. ಜುಪ್ಪದ ರಸ್ತೆ ಮಾಡ್ತೇವೆ ಕಂಪ್ಲೀಟ್. ಆಮೇಲೆ ಏರಿಯಾ ಮೇಲೆ ಅದೇ ಥರ ಇರುತ್ತೆ. ಮಿಕ್ಕಿದ್ದರ ಡಬಲ್ 7 ಮೀಟರ್ಸ್ ರೋಡೇ ಆಗುತ್ತೆ. ಮಾಡ್ತಾ ಇದ್ರು. ಮೊದಲು ಸಿಂಗಲ್ ರೋಡ್ ಇತ್ತು. ಈ ರೋಡ್ ಬರೀ 5 ಮೀಟರ್ಸ್ ಅಷ್ಟೇ ಇತ್ತು. ಇದನ್ನ ಇನ್ ಸ್ವಲ್ಪ ವೈಡನ್ ಮಾಡಬೇಕು ಅಂದಾಗ 7 ಮೀಟರ್ಸ್ ರೋಡ್ ಇದಾಗುತ್ತೆ. ಡಬಲ್ ರೋಡ್ ತರ ರೋಡ್ ಆಗುತ್ತೆ. ಇದು 2.8 ಕಿಲೋಮೀಟರ್ಸ್, ಹತ್ತತ್ರ 3 ಕಿಲೋಮೀಟರ್ಸ್. 4 ಕೋಟಿ ಕಾಸ್ಟ್ ಅಲ್ಲಿ, 4 ಕೋಟಿ ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರುವಂತದ್ದು. ಅವರು 1 ತಿಂಗಳೊಳಗಡೆ ಈ ಕೆಲಸ ಮಾಡ್ತೀವಿ ಅಂತ ಬಂದಿದ್ದಾರೆ. ಒಂದೇ 1 ತಿಂಗಳಲ್ಲಿ. ನೆನ್ನೆ ಅಷ್ಟೇನೆ ಟೆಂಡರ್ ಫ್ಲೋಟ್ ಆಗಿ ಆ ಡೇಟ್ ಮುಗ್ದಿರೋದು ನಿನ್ನೆ ಮೊನ್ನೆ ಅಷ್ಟೇ ಆಗಿದೆ ಅವರಿಗೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡಿದ್ದಾರೆ. ಇದು ಐಸಂದ್ರ ಜಯಮಂಗ್ಲ ಇಂದ ನಮ್ಗೆ ಮುರಾರ್ಜಿ ದೇಸಾಯಿ ಇದ್ರವರೆಗೂ ಬ್ರಿಡ್ಜ್ ವರ್ಗು ಕೂಡ ಚಿಗರಾಪುರ ಕ್ರಾಸ್ ವರ್ಗೂ ಕೂಡ ಇದು ರೋಡ್ ಮಾಡ್ತಾರೆ. 7 ಮೀಟರ್ಸ್. ಬರೀ 1 ವೆಹಿಕಲ್ ಓಡಾಡುವಷ್ಟು ಮಾತ್ರ ಈ ರಸ್ತೆ ಇತ್ತು. ಅದಕ್ಕೋಸ್ಕರ ಇದನ್ನ ಸ್ವಲ್ಪ 7 ಮೀಟರ್ಸ್ ಮಾಡೋದ್ರಿಂದ ಇದು ಕೂಡ ಡಬಲ್ ರೋಡ್ ತರ ಕಾಣುತ್ತೆ. ಅದಕ್ಕೋಸ್ಕರ ಎಷ್ಟು ಕಿಲೋಮೀಟರ್ ಮಾಡ್ತೀವಲ್ಲ, ರೋಡ್ ಎಷ್ಟು ಆಗಲ್ಲ, ಎಷ್ಟು ಸೇಫ್ಟಿ ಮೆಜರ್ಸ್ ಫಾಲೋ ಮಾಡ್ತೀವಿ ಅಂತ ಅನ್ಬಿಟ್ಟು ಅದು ಮುಖ್ಯ ಆಗುತ್ತೆ. ಇದು ತುಂಬಾ ಕೋಲಾರ್ಗೆ ಹೋಗ್ಲಿಕ್ಕೆ ಆ ಕಡೆ ಗ್ರಾಮೀಣ ಭಾಗದಲ್ಲಿ ಬೇತ್ಮಂಗ್ಲ ಇಂದ ಹಿಡಿದು ಕೋಲಾರ್ಗೆ ಹೋಗೋದಕ್ಕೆ ಇದು ಒಂದೇ ರಸ್ತೆ ಇರೋದು, ವಿಕೋಟ ಮಾರ್ಗವಾಗಿ. ಅದಕ್ಕೆ ಈ ರಸ್ತೆನ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಬಹಳ ದಿನಗಳಿಂದ ಒತ್ತಾಯ ಇತ್ತು.
ಅದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾಗಿ ಅನುದಾನ ತಂದಾಗ ಮಾತ್ರ ಕೆಲಸ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದಕ್ಕೆ 4 ಕೋಟಿ ಅನುದಾನನ ಸ್ಯಾಂಕ್ಷನ್ ಮಾಡಿಸಿರೋದು. ಟೆಂಡರ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ 2 ದಿನದಲ್ಲಿ ಟೆಂಡರ್ ಪ್ರೋಸೆಸ್ ಮುಗ್ದಿದ್ದು 2 ದಿನದಲ್ಲಿ ಬಂದಿದ್ದಾರೆ ಕೆಲಸ ಮಾಡ್ಲಿಕ್ಕೆ. 1 ತಿಂಗಳು ಅಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. 1 ತಿಂಗಳೊಳಗಡೆ. ಸೊ ಮಿಕ್ಕಿದವರು ಅವ್ರ ವೆಹಿಕಲ್ಸ್ ನೋಡಿದ್ರೆ ಈ ಕೆಲಸ ಆಗೋವಾಗ ಸ್ವಲ್ಪ ಸಹಕಾರ ಮಾಡಿ ಕೆಲಸ ಮಾಡೋ ಅಂತ ಸಂದರ್ಭದಲ್ಲಿ ಸ್ವಲ್ಪ ಏನೇನು ರಸ್ತೆ ಮಾಡೋವಾಗ ಅವ್ರಿಗೆ ಏನೇನು ಸಹಕಾರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವಾಗ ಒಂದು 15-20 ದಿನ ಅಷ್ಟು ನೀಟಾಗಿ ಈಗ ಮೊದಲು ಹೋಗ್ಲಿಕ್ಕೆ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಇನ್ನೊಂದ್ ಕಡೆ ಫ್ರೀ ಮಾಡ್ತಾರೆ, ಇನ್ನೊಂದ್ ಕಡೆ ಕೆಲಸ ಮಾಡ್ಕೊಂಡು ಆ ಥರ ಮಾಡ್ಕೊಡ್ತಾರೆ. ಸೊ ಇದು ಬಹಳ ವರ್ಷಗಳಿಂದ ಇದಕ್ಕೆ ಸರಿಯಾಗಿರುವಂತ ಕನೆಕ್ಟಿವಿಟಿ ಇರಲಿಲ್ಲ. ಯಾರೇ ಆಗ್ಲಿ ಡೈರಿ ಕೆಲಸ ಮಾಡಕ್ ಹೋಗ್ಲಿ, ವಿಸ್ಟರ್ನ್ ಕಂಪನಿ ಕೆಲಸ ಮಾಡಕ್ ಹೋಗ್ಲಿ, ತುಂಬಾ ಬಸ್ಸಸ್ ಓಡಾಡುವಾಗ ಸಮಸ್ಯೆ ಆಗ್ತಾ ಇತ್ತು. ಕಾಲೇಜ್ ಮಕ್ಕಳಿಗೂ ಇದು ತುಂಬಾ ಅವಶ್ಯಕತೆ ಇದ್ದಿದ್ರಿಂದ ಇದ್ರದ್ದು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು. ನಮಗೂ ಸರಿಯಾದ ರೀತಿ ಅನುದಾನ ತರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹೇಗೋ ಮಾಡಿ ನಾವು ಅನುದಾನ ತರುವಂತ ಪ್ರಯತ್ನ ಮಾಡಿದ್ವಿ. ಇದೇ ದುಡ್ಡಲ್ಲಿ ಇನ್ನೂ 2 ಕಿಲೋಮೀಟರ್ ಜಾಸ್ತಿ ಮಾಡ್ಬೋದಾಗಿತ್ತು. ಆದ್ರೆ ರೋಡ್ ಇಷ್ಟ ಅಗಲ ಮಾಡಕ್ ಆಗ್ತಿರ್ಲಿಲ್ಲ, 7 ಮೀಟರ್ ರೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಎಲ್ಲಾ ಕಡೆ ರೋಡ್ ಚೆನ್ನಾಗ್ ಕಾಣುತ್ತೆ, ವಿಕೋಟಾಗಿ ಹೋಗೋ ಜಾಗದಲ್ಲಿ ಇಲ್ಲಿ ಚೆನ್ನಾಗ್ ಕಾಣಲ್ಲ ಅನ್ನೋದು ಒಂದು ಇವ್ರದ್ದು ಬೇಡಿಕೆ ಇತ್ತು. ಬಡಮಾಕ್ನಹಳ್ಳಿಯಲ್ಲಿರೋ ತರ ರೋಡ್ ಇನ್ನೆಲ್ಲೂ ಮಾಡಕ್ ಆಗ್ಲಿಲ್ಲ ಅಂತ ಪದೇ ಪದೇ ಯಾರು ನೋಡಿದ್ರು ಅವ್ರ ಮನಸ್ಸಿಂದ ಅಂತೂ ನನ್ಗೆ ಅಂದಿದ್ದಾರೆ ಬಹಳ ಸತಿ. ಆವಾಗ ನಾನು ಯೋಚನೆ ಮಾಡಿದೆ, ಈ ರಸ್ತೆನೂ ಕೂಡ ಅಷ್ಟೇ ಅಗಲವಾಗಿ 7 ಮೀಟರ್ಸ್ ಅಗಲವಾಗಿ ಅನುಕೂಲ ಆಗೋಂಗೆ ಮುಂದೆ 20 ವರ್ಷನೂ ಕೂಡ ಇವ್ರಿಗೆ ಸಮಸ್ಯೆ ಬರಬಾರ್ದು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದೀವಿ. ಕೆಲಸನ ಕ್ವಾಲಿಟಿಯಾಗಿ ಮಾಡ್ಕೊಡಿ ಅನ್ನೋದು ಒಂದ್ ಬಿಟ್ರೆ ನಾವು ಅವ್ರಿಗೆ ಒತ್ತಾಯ ಇನ್ನೇನೂ ಇಲ್ಲ. ಒಂದು ಅವಕಾಶ ಕೊಡಿ ಅಂತ ಬಂದಿದ್ದಾರೆ. ನೋಡ್ಲಿಕ್ಕೆ ಸ್ವಲ್ಪ ಕೆಲಸ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿರೋ ಅನುಭವ ಇದೆ. ಇನ್ನೂ ಯುವಕರಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಹೆಸರಿಟ್ಕೊಂಡ್ರೆ ಮುಂದೆ ಒಳ್ಳೆ ಅವ್ರಿಗೂ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೀನಿ. ಬೇಡ, ನಮ್ಮ ಜವಾಬ್ದಾರಿ ಏನಾಗಿರುತ್ತೆ, ಎಲ್ಲಿ ರಸ್ತೆ ಕೇಳ್ತಾರೆ, ಎಲ್ಲಿ ಫುಟ್ಪಾತ್ ಕೇಳ್ತಾರೆ ಅಂತದನ್ನ ಮಾಡೋ ಅಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಊರಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರು ಊರಿಗೆ ಅಂತ ಸ್ವಲ್ಪ ಜನ ದೊಡ್ಡ ಮುಖಂಡರಿರ್ತಾರೆ, ಊರು ಒಳ್ಳೇದು ಕೆಟ್ಟದ್ದು ನೋಡೋ ಅಂತವ್ರು ಇರ್ತಾರೆ. ಆ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಆ ಮುಖಂಡರಿರ್ಬೋದು, ಕುತ್ಕೊಂಡು ಏನಾದರೂ ಸಮಸ್ಯೆ ಬಂದಾಗ ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನ ದೊಡ್ಡದು ಮಾಡದೆ ಬಗೆಹರಿಸ್ಕೊಳ್ಳಿ. ಪ್ರತಿಯೊಂದಕ್ಕೂ ರಾಜಕೀಯದ ಬಣ್ಣವನ್ನ ಕಟ್ಟಬೇಡಿ ಅಂತ ಹೇಳ್ತೀವಿ. ಜನಗಳಿಗೆ ಸಮಸ್ಯೆ ಬರೋದು ರಸ್ತೆ ಇಲ್ಲ ಅಂದ್ರೆ, ರಸ್ತೆ ಇದ್ದು ಫುಟ್ಪಾತ್ ಇಲ್ಲ ಅಂದ್ರೂ ಸಮಸ್ಯೆ ಬರುತ್ತೆ. ಆ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ ರಸ್ತೆ, ತುಂಬಾ ಚೆನ್ನಾಗಿ ಮಾಡೋ ಅವಕಾಶ ಆಗಿದೆ. ಈಗೂ ನಾವಿಲ್ಲಿ ರಸ್ತೆ ದೊಡ್ಡದು ಮಾಡ್ತಾ ಇದೀವಿ. ಅದನ್ನೇ ರಸ್ತೆ ಮಾಡಿದೀವಿ ಅಂತ ಇಶ್ಯೂ ಆಗ್ಬಾರ್ದಲ್ವ. ಅವ್ರಿಗೆ ಗೊತ್ತಿದೆ ಊರು ದೊಡ್ಡ ಊರದು, ತುಂಬಾ ಜವಾಬ್ದಾರಿಯಲ್ಲಿರುವಂತವ್ರು ಇದ್ದಾರೆ. ಖಂಡಿತವಾಗೂ ಆ ಊರಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳುವಂತ ದೊಡ್ಡ ವ್ಯಕ್ತಿಗಳಲ್ಲಿ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಪ್ರಚಾರ ಮಾಡೋದು ಬೇಡ. ಚಿಕ್ಕ ಸಮಸ್ಯೆಗಳು ಒಂದಿನ ಆದ್ಮೇಲೆ ಒಂದಿನ ಸುಧಾರಿಸ್ಕೊಂಡು ಸರಿ ಮಾಡ್ಕೊಂತಾರೆ. ಅಷ್ಟು ಕಾಳಜಿ ಊರ್ ಬಗ್ಗೆ ಎಲ್ಲರಿಗೂ ಇರುತ್ತೆ. ರಾಜಕೀಯವಾಗಿ ನೋಡೋದು ಬೇಡ. ಕೆಲವೊಂದು ಕಾರ್ಯಕ್ರಮಗಳು ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ, ಜನರಲ್ಲಿ ಮಾಹಿತಿ ಮತ್ತೆ ಅವ್ರಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರನೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳು ನಮ್ದು ರಾಜ್ಯ ಮಟ್ಟದಲ್ಲಿ ಆಗಿದೆ, ಯಶಸ್ವಿ ಕೂಡ ಆಗಿದೆ. ಬಹಳ ಜನ ಮುಖಂಡರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಥ್ಯಾಂಕ್ ಯು. ಏನಾದ್ರು ಸಮಸ್ಯೆ ಊರವರೇ ದೊಡ್ಡ ಮನಸ್ಸನ್ನ ಕುತ್ಕೊಂಡು ಬಗೆಹರಿಸ್ತಾರೆ. ಅಲ್ಲಿ ಸ್ಥಳೀಯ